ಶಿಕ್ಷಣ ಕ್ಷೇತ್ರದಲ್ಲಿ ಸಮಗ್ರ ಸುಧಾರಣೆ, ಪಾರದರ್ಶಕತೆ ಹಾಗೂ ಉತ್ತರದಾಯಿತ್ವವನ್ನು ಜಾರಿಗೆ ತರಬೇಕು ಮತ್ತು ಖ್ಯಾತ ಶಿಕ್ಷಣ ತಜ್ಞ ಸೋನಂ ವಾಂಗ್ಚುಕ್ ಅವರೊಂದಿಗೆ ಕೇಂದ್ರ ಸರ್ಕಾರ ತಕ್ಷಣವೇ ರಚನಾತ್ಮಕ ಸಂವಾದ ಆರಂಭಿಸಬೇಕು ಎಂದು ಆಗ್ರಹಿಸಿ ಸೋಮವಾರ ಬೆಳಗಾವಿಯ ನಾಗರಿಕರು ಅಂಬೇಡ್ಕರ್ ಉದ್ಯಾನವನದಿಂದ ಪ್ರತಿಭಟನಾ ರ್ಯಾಲಿ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಶಿಕ್ಷಣ ಕ್ಷೇತ್ರದಲ್ಲಿ ಅರ್ಥಪೂರ್ಣ ಸುಧಾರಣೆ ಹಾಗೂ ಉತ್ತರದಾಯಿತ್ವಕ್ಕಾಗಿ ಸೋನಂ ವಾಂಗ್ಚುಕ್ ಅವರು ಶಾಂತಿಯುತ ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವುದಕ್ಕೆ ಬೆಂಬಲ ವ್ಯಕ್ತಪಡಿಸಲಾಗಿದೆ. ಶಿಕ್ಷಣ ವ್ಯವಸ್ಥೆಯಲ್ಲಿನ ದೋಷಗಳು, ಪರೀಕ್ಷಾ ಅಕ್ರಮಗಳು ಹಾಗೂ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಧಕ್ಕೆ ತರುವ ಬೆಳವಣಿಗೆಗಳ ಬಗ್ಗೆ ಅವರು ವ್ಯಕ್ತಪಡಿಸಿರುವ ಕಳವಳವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಒತ್ತಾಯಿಸಿದರು. ಇತ್ತೀಚಿನ ದಿನಗಳಲ್ಲಿ ನೀಟ್ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮಗಳು ದೇಶದ ಶಿಕ್ಷಣದ ವ್ಯವಸ್ಥೆಯ ಮೇಲಿನ ಸಾರ್ವಜನಿಕರ ವಿಶ್ವಾಸವನ್ನು ಕುಗ್ಗಿಸಿವೆ. ಮಧ್ಯಮ ಹಾಗೂ ಬಡವರ್ಗದ ವಿದ್ಯಾರ್ಥಿಗಳು ಇದರಿಂದ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ನ್ಯಾಯಸಮ್ಮತ, ಪಾರದರ್ಶಕ ಮತ್ತು ಗುಣಮಟ್ಟದ ಶಿಕ್ಷಣದ ವ್ಯವಸ್ಥೆ ನಿರ್ಮಿಸುವುದು ಕಾಲದ ಅಗತ್ಯವಾಗಿದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಸೋನಂ ವಾಂಗ್ಚುಕ್ ಹಾಗೂ ಶಾಂತಿಯುತ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರ ಬಂಧನದ ಬಗ್ಗೆ ಆತಂಕ ವ್ಯಕ್ತಪಡಿಸಿರುವ ನಾಗರಿಕರು, ಶಾಂತಿಯುತ ಪ್ರತಿಭಟನೆ ನಡೆಸುವುದು ಸಂವಿಧಾನಬದ್ಧ ಹಕ್ಕಾಗಿದ್ದು, ಸರ್ಕಾರ ದಮನಾತ್ಮಕ ಕ್ರಮಗಳ बदलू संवादದ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. आज अशी परिस्थिती आहे, नीटची परत दुसऱ्यांदा परीक्षा झाली, त्याचा रिझल्ट झाला आणि बरेच जण परत ॲडमिशन घेण्याचा व्यापक विचार आपण केला पाहिजे. फक्त नीटच्या परीक्षेपुरता हा मुद्दा नाही आहे, तर शिक्षणामध्ये जो भ्रष्टाचार सुरू झालेला आहे त्या भ्रष्टाचाराच्या विरोधात ಸೋನಂ ವಾಂಗ್ಚುಕ್ ಹಾಗೂ ಪ್ರತಿಭಟನಾ ಪ್ರತಿನಿಧಿಗಳೊಂದಿಗೆ ತಕ್ಷಣವೇ ಅರ್ಥಪೂರ್ಣ ಸಂವಾದ ನಡೆಸಬೇಕು. ದೇಶದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಮಾನ ಅವಕಾಶ, ಪಾರದರ್ಶಕತೆ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸುವ ಸಮಗ್ರ ಶಿಕ್ಷಣ ಸುಧಾರಣೆಗಳನ್ನು ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದರು. ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷಾ ಅಕ್ರಮ, ಭ್ರಷ್ಟಾಚಾರ ಹಾಗೂ ಆಡಳಿತಾತ್ಮಕ ವೈಫಲ್ಯಗಳನ್ನು ತಡೆಯಲು ಬಲಿಷ್ಠ ಉತ್ತರದಾಯಿತ್ವದ ವ್ಯವಸ್ಥೆ ರೂಪಿಸಬೇಕು. ಶಾಂತಿಯುತ ಪ್ರತಿಭಟನೆ ನಡೆಸುವ ನಾಗರಿಕ ಪ್ರಜಾಪ್ರಭುತ್ವದ ಹಕ್ಕನ್ನು ಗೌರವಿಸಬೇಕು. ಶಿಕ್ಷಣ ಸಚಿವಾಲಯದ ಉತ್ತರದಾಯಿತ್ವದ ಕುರಿತು ವ್ಯಕ್ತವಾಗಿರುವ ಕಳವಳಗಳನ್ನು ಸಂವಿಧಾನಾತ್ಮಕ ಹಾಗೂ ಪ್ರಜಾಪ್ರಭುತ್ವದ ತತ್ವಗಳಿಗೆ ಅನುಗುಣವಾಗಿ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಇವತ್ತು ನಮ್ಮ ದೇಶದಲ್ಲಿ ವಿದ್ಯಾರ್ಥಿಗಳು ಸಂಬಂಧಪಟ್ಟಂಗೆ ಏನೋ ಒಂದು ಪರಿಸ್ಥಿತಿ ನಡೆದಿದೆ, ತೀವ್ರವಾಗಿ ನಾವು ಖಂಡಿಸ್ತೀವಿ. ಇವತ್ತು ನರೇಂದ್ರ ಮೋದಿಯವರ ಮೇಲೆ ಜನಕ್ಕೆ ಭಾಳ ವಿಶ್ವಾಸ ಇತ್ತು. ಆದರೆ ಯಾವ ರೀತಿ UPA ಗೌರ್ಮೆಂಟ್ ಅಂದರೆ ಕಾಂಗ್ರೆಸ್ ಗೌರ್ಮೆಂಟ್ 2 ಸಲ ಅಧಿಕಾರಕ್ಕೆ ಬಂತು, ಲಾಸ್ಟಿಗೆ ಯಾವ ಥರ ಅವರು ಜನವಿರೋಧಿ ಕಾಯ್ದೆಗಳು ತಂದರು, ಜನವಿರೋಧಿ ಆ್ಯಕ್ಷನ್ಸ್ ಮಾಡಿದರು. ಇದರಿಂದ 2013-14 ಯಾವ ರೀತಿ ಭಾಳಷ್ಟು ಜನಾಂದೋಲನಾಗಿ ಕಾಂಗ್ರೆಸ್ ಸರ್ಕಾರನ ಹೊರಗಾಕಿ BJPದು ಅಧಿಕಾರ ಬಂದರು. ನನಗೆ ಅನಿಸಂಗೆ ಇದು ಸೈಕಲ್ ಮತ್ತೆ ರಿಪೀಟ್ ಆಗ್ತಾ ಇದೆ. ಈಗ ಏನಿದು 3ನೇ ಬಾರಿ ಮೋದಿಯವ್ರ ಗೌರ್ಮೆಂಟ್ ಏನು ಬಂದಿದೆ, ಇದು ಸಂಪೂರ್ಣವಾಗಿ ಜನರ ವಿರುದ್ಧವಾಗಿ ಕೆಲಸ ಮಾಡ್ತಾಯಿದೆ. ಒಂದು ಕಡೆ ರೈತರ ವಿರೋಧಿ ಕಾನೂನು ತಂದರು, ಇನ್ನೊಂದು ಕಡೆ ಇವತ್ತು ಸಾರ್ವಜನಿಕರಿಗೆ ಅನಾನುಕೂಲ ಆಗುವಂಗೆ ಈ ಎಥನಾಲ್ ವಿಷಯನಾಗೂ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಇವತ್ತಿವರು ಒಂದು ಎಥನಾಲ್ ಲಾಬಿ ಅಥವಾ ಒಂದು ಪೆಟ್ರೋಲ್ ಒಂದು ಕೆಲವು ಗುಜರಾತಿ ಬಿಸ್ನೆಸ್, ನಾ ಸ್ಪಷ್ಟವಾಗಿ ಅಂತಂದರೆ ಗುಜರಾತಿ ಬಿಸ್ನೆಸ್ ಹೌಸಸ್ ಪೂರಾ ದೇಶನ ಹಾಳು ಮಾಡತ್ತಾರ. ಇವತ್ತು ಅದೇ ರೀತಿ ಇವತ್ತು ಶಿಕ್ಷಣ ಕ್ಷೇತ್ರನಾಗ ಒಂದು ಹೊಸ ಶಿಕ್ಷಣ ನೀತಿ ಬರಬೇಕು. ಈ ಪ್ರೈವೇಟೈಸೇಷನ್ ಆಫ್ ಯೂನಿವರ್ಸಿಟೀಸಿಂದ ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಆಗ್ತದೆ. ಬರೀ ಶ್ರೀಮಂತರಿಗೆ ಶಿಕ್ಷಣ ಸಿಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತಿ. ಆಮೇಲೆ ಇವತ್ತು ಏನು ನೀಟಿನಾಗ ನಡೆದಂಥ ಏನು ಒಂದು ಮ್ಯಾಲ್ ಪ್ರಾಕ್ಟೀಸ್ ಆಗಿದೆ, ಅದರಲ್ಲಿ ಎಜುಕೇಷನ್ ಮಿನಿಸ್ಟರ್ ಇನ್ನೂವರೆಗೆ ಧರ್ಮೇಂದ್ರ ಪ್ರಧಾನ್ ಅವರು ಇನ್ನೂವರೆಗೂ ಅದ್ರ ಬಗ್ಗೆ ಕ್ಷಮೆ ಕೇಳಿಲ್ಲ, ಅವರು ಕೆಳಗಿಳಿಯಬೇಕು. ಆಮೇಲೆ ಈ ಥರ ಭಾಳಷ್ಟು ಭ್ರಷ್ಟಾಚಾರ ಆದ್ರೂ, ಭಾಳ ಸಲ ಪೇಪರ್ ಲೀಕ್ ಆದ್ರೂ BJP ಸರ್ಕಾರ ಫೇಲ್ ಆಗೈತಿ. ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ನಾಗ ಪೇಪರ್ ಲೀಕ್ ಆಗತ್ತವ, ನಮ್ಮ ಜನರಿಗೆ ಅವಕಾಶ ಸಿಗ್ತಾಯಿಲ್ಲ. ಆಮೇಲೆ ಇವೆಲ್ಲ ಏನು ರ್ಯಾಕೆಟ್ಗಳು ಇದಾವೆ, ಈ ಪೇಪರ್ ಲೀಕ್ ಮಾಡೋ ರ್ಯಾಕೆಟ್ಗಳು ಎಲ್ಲ ಗುಜರಾತ್ನಾಗ ಅದಾವೆ. ಅದಕ್ಕೆ ಇವತ್ತು ದೇಶಾದ್ಯಂತ ಜನ ಹೇಳಬೇಕು. ಇವತ್ತು ನಾವು ಸಣ್ಣ ಸಂಖ್ಯೆನಾಗ ಸೇರಿರ್ಬೋದು. ಇವತ್ತು ದುರ್ದೈವದ ವಿಷಯ ಅಂದರೆ ಭಾಳಷ್ಟು ಜನ ನಮ್ಮ ದೇಶನಾಗ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಇವರು ಮೋದಿಯವ್ರದ್ದು ಏನೋ ವಿಶ್ವಗುರು ಅಂತ ಹೇಳಿ ಪೂರಾ ದೇಶ ಹಾಳು ಮಾಡ್ತಾರೆ. ಅದಕ್ಕೆ ಜನ ಜಾಗೃತಗೊಂಡು ಎದ್ದು ಈ ಬೀದಿಗೆ ಇಳಿದು ಈ ಒಂದು ದೇಶನಾಗ ಮತ್ತೊಂದು ಪರಿವರ್ತನೆ ಆಗುವಂಥ ಒಂದು ಸಂದರ್ಭ ಬಂದೈತಿ. ಯಾವ ರೀತಿ 10 ವರ್ಷ ಹಿಂದೆ 15 ವರ್ಷದಿಂದ ಕಾಂಗ್ರೆಸ್ ಒಂದು ಪತನ ಆಯಿತು, ಈ ಸಲ BJP ಪತನ ಆಗುವಂಥ ಒಂದು
ಸಂದರ್ಭ ನಿರ್ಮಾಣ ಆಗಿದೆ. ಶಿವಾಜಿ ಕಾಗ್ನಿಕರ್, ರಾಜ್ಕುಮಾರ್ ಟೊಪ್ಪನ್ನವರ್, ಸುಜಿತ್ ಮುಳುಗನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕರ್, KMM ನ್ಯೂಸ್, ಬೆಳಗಾವಿ. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakwadi, Belagavi.